ನಮಸ್ಕಾರ ಇನ್ಸ್ಪೆಕ್ಟರ್ ಸಾಹೇಬರಿಗೆ. ಬನ್ನಿ ಭದ್ರಪ್ಪನವರೇ, ಬನ್ನಿ. ಅಲ್ಲ ಸ್ವಾಮಿ, ಇಂಥ ಹುಡುಗರುಗಳನ್ನ ಹಿಂಗೆ ಬಿಟ್ಟು ಬಿಟ್ರೆ ನಮ್ಮೂರಿನ ಗತಿ ಏನಾಗ್ಬೇಕು? ನಾವ್ ಯಾರನ್ನೂ ಸುಮ್ಮನೆ ಬಿಡಲ್ಲ. ತಪ್ಪು ಯಾರೇ ಮಾಡಿದ್ರು ನಮ್ ಕೈಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಅದಲ್ಲ ಸ್ವಾಮಿ, ಇವನು ನಮ್ಮೂರು ಕಾಲಿಟ್ಟಿದ್ದೇ ಇಟ್ಟಿದ್ದು ಇಲ್ಲದೆ ಇರೋ ತಕರಾರೆಲ್ಲ ಶುರುವಾಗುತ್ತೆ. ಏನ್ ಸಿಕ್ತು? ಏನೇ ಸಿಕ್ಕಿದ್ದು? ಬೀಗದ ಕೈಗೋ ಅಂತೂ ಕಷ್ಟಪಟ್ಟು ಬೀಗದ ಕೈ ಹುಡುಕೊಂಡು ಬಂದು ಬೆಟ್ಟದ ಬಟ್ಟ ಲಪ್ಟಾಗ್ಬಿಟ್ಟೇನು ಎಲ್ಲ ಕಲ್ಲೇಸನ ಆಶೀರ್ವಾದ ಸಾಹೇಬರ ದಯೆ. ಕರೇನಾ? ಬೇಗ ಕೈ ಕೊಡು. ಇದು ಕಳೆದೋಗಿರೋ ಬೀರ್ ಕಾಯಿನ ನಿಜವಾಗಿ ಹುಡುಕೊಂಡ್ ಬಂದಿಯಾ ಅಂತ ತಿಳ್ಕೊಂಡ್ರೆ ಯಾವ್ದೋ ಸೈಕಲ್ ಬೀರ್ ಕಾಯಿ ತಗೊಂಡ್ ಬಂದಿದ್ಯಾ? ಯೋ ಬ್ಲಡಿ ಗ್ಯಾಪ್ ಹೊಡೆಯಲಿಲ್ಲ. ಮಾವ ಮಾವ ಅಂತ ಕರೀಬೇಡ. ಯಾಕೆ ಬಂದೆ? ನಿನ್ನ ಮಗಳ ಕೇಳಕ್ ಬಂದೆ. ಹೆದರ್ಕೋಬೇಡ ಮಾವ, ನಿನ್ನ ಮಗಳ ಕೇಳಕ್ ಬಂದಿಲ್ಲ, ಕಂಪ್ಲೇಂಟ್ ಕೊಡಕ್ ಬಂದಿದ್ದೀನಿ. ಯಾವ ಕಂಪ್ಲೇಂಟ್? ಕದ್ದೋರ್ ಮೇಲೆ ಕಂಪ್ಲೇಂಟ್. ಯಾವ ಕದ್ದೋನ್? ಅದು ಗೊತ್ತಿದ್ರೆ ನಿಮ್ಮ ಹತ್ರ ಬರ್ತಾ ಇದ್ದೆ. ಅದಕ್ಕೆ ತಾನೇ ತಿಂಗಳು ಸಂಬಳ ಕೊಟ್ಟು ನಿಮ್ಮನ್ನು ಇಟ್ಟಿದ್ದಾರೆ. ಸರಿ, ಕಂಡಿಡ್ತೀರಾ? ಏನು ಕಂಡಿಡಿತೀರಾ? ನಾವೇನೇನೋ ಕಳ್ಕೊಂಡಿದೀವಿ, ಅದನ್ನೆಲ್ಲ ಕಂಡಿಡಿತೀರಾ? ನೀ ಎಲ್ಲಿ ಕಳ್ಕೊಂಡಿದ್ಯಾ, ಹೇಗೆ ಕಳ್ಕೊಂಡಿದ್ಯಾ, ಯಾವ ರೀತಿ ಕಳ್ಕೊಂಡಿದ್ಯಾ ಅನ್ನೋದನ್ನ ಪತ್ತೆ ಮಾಡ್ಕೊಡು, ಕಂಡು ಹಿಡಿತಿ. ಓಹೋ, ಹೋಲ್ಸೇಲ್ ಕಂಡಿಡಿತೀರಾ? ಬೇಡ, ನಾನು ಡೀಟೇಲ್ ಆಗಿ ಹೇಳ್ತೀನಿ. ನಾನು ಕಳ್ಕೊಂಡಿರೋದು ಒಂದೇ ಒಂದು. ಏನದು? ಬೀಗದ ಕೈ. ಯಾವ ಬೀಗದ ಕೈ? ಸೈಕಲ್ ಬೀಗದ ಕೈ. ಜೊತೆಗೆ ಒಂದ್ ಸೈಕಲ್ ಬೀಗದ ಕೈ ಕಳ್ಕೊಂಡು ಕಂಪ್ಲೇಂಟ್ ಕೊಡಕ್ ಬಂದಿದ್ಯಾ? ನಾವು ಎಂತೆಂತ ದೊಡ್ಡ ದೊಡ್ಡ ಬೀಗದ ಕೈ ಕಳ್ಕೊಂಡು ಇವಾಗ ಹುಡ್ತಾ ಇದ್ದೀವಿ. ಓಹೋ, ನೀವು ಏನೇನೋ ಕಳ್ಕೊಂಡಿದ್ದೀರಾ? ಒಂದು ಕೆಲಸ ಮಾಡಿ, ನೀವು ಕಂಪ್ಲೇಂಟ್ ಕೊಡಿ, ನಾನು ಕಂಡಿಡ್ತೀನಿ. ಯಾವ ತರ ಬೀಗದ ಕೈ, ಎಷ್ಟು ದಪ್ಪವಾದ ಬೀಗದ ಕೈ, ಯಾವ ಕಲರ್ ಬೀಗದ ಕೈ, ಯಾವ ನಂಬರ್ ಬೀಗದ ಕೈ. ಇವನ್ ಏನ್ ನನಗೆ ಗಂಟು ಬಿದ್ನು? ಕರೆದ್ರೆ ತಗೊಳ್ಳೆ. ಬಾರೆ ಅಲ್ಲಿ, ಬಹಳ ಇಂಪಾರ್ಟೆಂಟ್ ಲೆಟ್ರು. ಬದಲು ಮಾಡ್ತೀನಿ ಸರ್. ಬಾಯಲ್ಲಿ ಬುದ್ಧಿಗೆ ಇದೆಯೇನೆ? ಯಾರು? ನಿನಗೆ ಇರಬಹುದು ಸರ್. ಬಾಯಲ್ಲಿ ಪೂರ್ತಿ ಹೇಳೋದನ್ನು ಕೇಳ್ಕೊಂಡು ಹೊರಡು. ಅದನ್ನ ತಗೊಂಡೋಗಿ ಎಸ್ ಆಫೀಸಿಗೆ ಕೊಟ್ಬಾ. ಸರ್, ಯಾಕೆ ಇನ್ನೂ ಇಲ್ಲ ನಿಂತಿದ್ಯಾ? ಪೂರ್ತಿ ಹೇಳಿಲ್ವಲ್ಲ ಸರ್? ಪೂರ್ತಿ ಹೇಳಿದ ಹೋಣ ಏನಿಲ್ಲ. ಬರ್ತೀನಿ ಸರ್. ಕಲ್ಲೆ ಸರ್, ಕಲ್ಲೇಸ ನನ್ನ ಪಂಪು. ಏನೇ ಅದು? ಕಂಪ್ಲೇಂಟ್ ಕೊಡ್ಬೇಕು. ಯಾರ ಮೇಲೆ? ಕದ್ದೋರ್ ಮೇಲೆ. ಯಾರು ಕದ್ದೋರು? ಅದನ್ನ ಕಂಡುಹಿಡಿಯೋದಕ್ಕಲ್ಲ ನೀವು ಕೂತಿರೋದು. ಏ ಹಣ್ಣ ಒದ್ದು ಓದ್ತಾಳೆ ಅವನ್ನ. ಏನ್ ಸರ್, ಏನ್ ಹುಡ್ತಾ ಇದ್ದೀರಾ? ಯಾರು, ಏನು, ಎಲ್ಲಿ? ಕಂಪ್ಲೇಂಟ್ ಕೊಡಕ್ ಬಂದು ಗಿರಾಕಿ ಅಲ್ಲಯ್ಯ? ನಾನೇ ಸರ್. ನೀನೇನಾ? ಕರ್ಮ. ಏನಯ್ಯ ನೀನ್ ಕಂಪ್ಲೇಂಟು? ನನ್ನ ಸೈಕಲ್ ಪಂಪು ಕಳ್ಬಿಟ್ಟ? ನಮ್ ಡಿಪಾರ್ಟ್ಮೆಂಟ್ ಇಟ್ಕೊಂಡು ಪಂಪ್ ಕಳ್ಬೇಕಂತೆ. ಪಂಪು ಪಂಪು. ಯೋ ಸಾಹೇಬ್ರು ಬೈತಾರೆ, ಮೊದಲು ನಡಿ ಬಿಟ್ಟು ಹೋಗ್ಯಾ? ಪಂಚರ್ ಆಗೋಗಿದೆ ಸರ್. ಫೋಟಾ ಅಲ್ಲೆಲ್ಲ ಹೊತ್ಕೊಂಡು ಹೋಗು. ಅಲ್ಲೇ ಸರ್. ಕರ್ಮ. ಇದು ಪಂಚರ್ ಗಿಡ ಬಿಟ್ಟ. ಪಂಚರ್ ಗಿಡಕ್ಕೆ ನನ್ನ ಕೈ ಪಂಚರ್ ಗಿಡ. ಮತ್ತೆ ಮತ್ತು ಗುಂಡಿನ ಮತ್ತು ನಿನಗೇನು ಗೊತ್ತು?
ಆ ಮುತ್ತು ಕೊಲೆ ಗಮ್ಮತ್ತು ಕೊಟ್ಟೈತೆ 108 ಕಿಮ್ಮತ್ತು. ಮುತ್ತು ಮುತ್ತು ನಾನು ನಮ್ಮಪ್ಪ ಹೋಗಿದ್ವಾ ನಾನ್ ಚೆನ್ನಿ ಮುತ್ತವಳು ಮುತ್ತು ಇಲ್ಲಿದ್ಯಾ? ಯಾಕಮ್ಮ ಮುತ್ತು ನಿನ್ ಜಡೆ ಏನಾಗಿದೆ? ಏನೇನ್ ಕೊಂಡಿ ಇದ್ದಂಗಿದೆ. ಹುಡುಗಿರ ಚುಡಾಯಿಸೋದ್ ಬಿಟ್ರೆ ನಿನ್ಗೇನ್ ಬೇರೆ ಕೆಲಸ ಇಲ್ಲ. ಅವ್ನ್ ಕೊಡ್ತಾ ಕಣೆ ಸುಮ್ಕೆ ಬಾರಿ ಏನಾದ್ರು ಮಾಡ್ಬಿಟ್ಟನೋ ಸುಮ್ನೆ ಬಿಟ್ಬಿಡ್ತಾರ. ಮುತ್ತು ಹೆಂಗ ಸಮಯ ಸ್ವಲ್ಪ ಕಡಿಮೆ ಐತೆ. ಬರೋದಾಗಲೇ ಬಾ ಹೋಗೋಣ. ಎಲ್ಲಿಗೆ? ಗಡಂಗಿಗೆ ಹಚ್ಕೊಂಡ್ ಬಂದಿಲ್ಲ ಕಣೋ, ಹಾಕೊಂಡ್ ಬಂದಿದ್ದೀನಿ. ಯಾರಿಗೂ ವಾಸನೆ ಬಿಟ್ಟು ಕಲ್ಲೇಸ ಹಿಡ್ಕೊಳ್ಳಿ ಎಲ್ಲಿದ್ದಾಳೆ ಮುತ್ತು? ಹೆಣ್ಮಕ್ಳ ಹತ್ರ ಗಲಾಟೆ ಮಾಡ್ತೀಯನು? ಬಿಡ್ತೀನಿ. ನನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ನನ್ನ ಯಾರಂತ ತಿಳ್ಕೊಂಡಿದ್ಯಾ? ಕಾನ್ಸ್ಟೇಬಲ್ ಕರಿಯಣ್ಣ. ಕರಿಯಣ್ಣ ಅಂದ್ರೆ ಗಣಗಣ ನಡಗಲ್ಲ. ಮಗನೇ ಇವಾಗ ನೀವು ಕುಡಿದು ಬಿಟ್ಟಿದ್ಯಾ? ನಿನ್ ಗೊತ್ತಾಗಕ್ಕಿಲ್ಲ. ಸ್ಟೇಷನ್ ಹೋದ್ಮೇಲೆ ನಿಜ ಹೇಳ್ಮೇಲೆ ಮಗನೇ ಪೊಲೀಸ್ ಸ್ಟೇಷನ್ಗೆ ನಡೆಯುವ ನನ್ನ ಮಗನೇ. ನಾನ್ ಸೈಕಲ್ ತಗೋತೀನಿ. ನನ್ ಸೈಕಲ್ ನೆನ್ಕೊಂಬ. ಸೈಕಲ್ ಪಂಚರ್ ಆಗೈತಿ. ನನ್ ಮಗನೇ ನನ್ನ ಮಗ ಹೊಡೆದು ಬಿಡ್ತೀನಿ ನಿನ್ಗೆ. ಚಪ್ಲಿ ಚಪ್ಲಿ ನಡಿಯೋ ಚಪ್ಲಿ ನನ್ ಮಗನೇ ಚಪ್ಲಿ ಸಾಕ್ಸೋದು. ಮತ್ತು ಮತ್ತು ಗುಂಜಿನ ಮಟ್ಟು ನಿನಗೇನು ಗೊತ್ತು? ನಂಗೇನು ಗೊತ್ತಿಲ್ಲ, ನಮ್ ಸಾಹೇಬ್ರು ಗೊತ್ತು. ಬರ್ತಾಳೆ ವಿಚಾರಿಸ್ತಾರೆ. ಮತ್ತೆ ಮುತ್ತು ಮುತ್ತು ನೀವು ಅವನ ಕಣ್ಣಿಗೆ ಮೂರು ಸುಂದರಿ ಕೈ ಯಾರು ಇವನ್ ದೊಡ್ಡ ರೌಡಿ ಬೆಳಕಂದ್ರೆ ಊರ್ನಲ್ಲಿ ಇವಂದೇ ಗಲಾಟೆ. ಊರ ದೊಡ್ಡ ಪೈವ ನೀನು ಬೋಡಿ ಬೋಡಿ ಹಾಕ್ಬಿಡ್ತೀನಿ. ಹುಷಾರ್ ಏನ ಊರ್ನಲ್ಲಿ ಗಲಾಟೆ ಮಾಡ್ತೀಯಾ? ಊರ್ನಲ್ಲಿ ಗಲಾಟೆ ಮಾಡ್ತೀನಿ. ಎಲ್ಲಿ ಮಾಡೋ ನೋಡ್ತೀನಿ. ಇಲ್ಲಿ ಮಾಡ ನನ್ನ ಮಗನೇ ಎತ್ತಲ್ಲಿ ಬೂಟು ನನಗೆ ಆರು ಮಾಡಿರಿ ನೀನು. ಮೈಗೆ ಎಣ್ಣಕ್ಕೆ ಬಂದಿದ್ದ ಒದ್ದೊಳಗಡೆ ಜಲ್ದಿ ನಿನಗೇನು ಗೊತ್ತು? ಮತ್ತು ಯಾರದು? ನಮಸ್ಕಾರ ಬುದ್ಧಿ. ನಮಸ್ಕಾರ. ಅರೆ ರುದ್ರನಾ? ಯಾಕಪ್ಪ ಹಿಂಗ್ ಕೂತಿದ್ಯಾ? ಇನ್ನೇನ್ ಮಾಡ್ಬೇಕು ಅಂತೀರಾ? ಕೆರೆಗೋ ಬಾವಿಗೋ ಬಿದ್ದು ಸಾಯ್ಬೇಕು ಅಂತೀರಾ? ಇವನ್ಗೆ ಅದೇ ಸರಿ, ಹಂಗೆ ಮಾಡೋ ರುದ್ರ. ಲೈ ಕೆಂಚ, ಯಾಕೋ ಕೊಬ್ಬೇನೋ ನಿನಗೆ? ಇನ್ನೇನ್ ಬುದ್ಧಿ, ಇಂತ ಹೇಳಿಗಳು ಮಾಡ್ಬೇಕಾದ ಕೆಲಸ ಇದು? ಗಂಡ್ಸಾಗುಟ್ಟಿ ಈ ರೀತಿ ಕಣ್ಣೀರ್ ಸುಸ್ಕೊಂಡ್ ಕೂತ್ಕೋತಾರ? ಹಲ್ಲು ಬಿಡ್ಸ್ಬಿಡ್ತೀನಿ ನೋಡು. ನಾಲ್ಕು ಬಿಗಿ ಹಿಡಿದು ಮಾತಾಡು. ಏನಲ್ಲೇ ನಮ್ ರುದ್ರನ ಹೇಳಿ ಅಂತ ತಿಳ್ಕೊಂಡ್ಬಿಟ್ಟ? ಹೇಳಿ ಅಲ್ದೆ ಇನ್ನೇನ್ ಬುದ್ಧಿ? ಇಂತ ಸಿಕ್ಕಂಡಿಗೆ ಕುದುರೆ ಬೇರೆ ಕೇಳು. ನನ್ ಮೇಲೆ ಅಷ್ಟು ಕೋಪ? ನಿನ್ಗೆ ಧೈರ್ಯ ಇದ್ರೆ ನಿಮ್ಮ ಅಮ್ಮನ್ ಕೊಂದ್ರಲ್ಲ, ಅವ್ರ ವಂಶ ನಿರ್ವಂಶ ಮಾಡು.
ನಿನ್ ಕೈಲಾಗದೆ ಇದ್ರೆ ಹೇಳು, ನಾನ್ ಮಾಡಿ ತೋರಿಸ್ತೀನಿ. For more updates, like, comment, subscribe to our channel.